ಬೆಂಗಳೂರಿನ ಜನ ನೋಡಲೇಬೇಕಾಗಿರುವಂತಹ ಸುದ್ದಿ ಇದು. ಏನು ಬಹಳ ಮುಖ್ಯವಾಗಿ ಸುದ್ದಿಯನ್ನು ನೋಡಲೇಬೇಕು, ನೀವು ತಿಳ್ಕೊಳ್ಳೇಬೇಕು. ಬೆಂಗಳೂರು ಮತ್ತು ತುಮಕೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ಟ್ರಾಫಿಕ್ ನಿಯಂತ್ರಣ ಮಾಡೋಕೆ ಬಿಬಿಎಂಪಿ ಈಗ ಕಸರತ್ತನ್ನು ಮಾಡ್ತಾ ಇದೆ. ಟ್ರಾಫಿಕ್ ಸರ್ವೆಯನ್ನ ಬೆಂಗಳೂರು ಬೃಹತ್ ಪಾಲಿಕೆ ಈಗ ಮಾಡಿದೆ. ಸ್ಟೇಜ್ ಟು ಸ್ಟೇಜ್ ತಲುಪಲು ಎಷ್ಟು ಸಮಯ ಹಿಡುತ್ತೆ ಅಂತ ಸರ್ವೆಯನ್ನ ಮಾಡ್ಕೊಂಡಿದ್ದಾರೆ. ಎಲ್ಲಿಂದ ಎಲ್ಲಿಗೆ ಎಷ್ಟು ತಲುಪೋಕೆ ಎಷ್ಟು ಅವಕಾಶಗಳು ಟೈಮ್ ಬೇಕಾಗುತ್ತೆ ಅಂತ ಹೇಳಿ. ಸೊ ಹಾಗಾಗಿ ಈಗ ಬಿಬಿಎಂಪಿ ಹೊಸ ಕಸರತ್ತನ್ನ ಮಾಡ್ತಾ ಇದೆ. ಬೆಂಗಳೂರು ತುಮಕೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇರೋದಕ್ಕೆ ಈಗ ಬಿಬಿಎಂಪಿ ಹೊಸ ಹೆಜ್ಜೆಯನ್ನ ಇಡ್ತಾ ಇದೆ. ಗೊತ್ತಿಲ್ಲ ಇದು ಯಾವ ರೀತಿಯಾಗಿ ಆಗುತ್ತೆ ಅಂತ ಹೇಳಿ. ಟ್ರಾಫಿಕ್ ನಿಯಂತ್ರಣ ಮಾಡೋಕೆ ಈಗ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಟ್ರಾಫಿಕ್ ಸರ್ವೆಯನ್ನ ಈಗ ಬೆಂಗಳೂರು ಬೃಹತ್ ಪಾಲಿಕೆ ಈಗ ಮಾಡಿದ್ದಾರೆ. ಸ್ಟೇಜ್ ಟು ಸ್ಟೇಜ್ ತಲುಪಲು ಎಷ್ಟು ಸಮಯ ಹಿಡಿಯುತ್ತೆ ಅಂತ ಸರ್ವೆಯನ್ನು ಮಾಡಿಕೊಂಡಿದ್ದಾರೆ. ಅದರ ಆಧಾರದ ಮೇಲೆ ಯಾವ ರೀತಿಯಾಗಿ ಮುಂದಿನ ಹೆಜ್ಜೆಯನ್ನು ಇಡಬೇಕು ಅಂತ ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿ ಎಲ್ಲಿಂದ ಎಲ್ಲಿಯವರೆಗೂ ಕೂಡ ಅನ್ನೋದನ್ನು ನೋಡಬೇಕು. ಯಶವಂತಪುರದಿಂದ ಹಿಡಿದು 8ನೇ ಮೈಲಿಯ ನೈಸ್ ರೋಡ್ವರೆಗೂ ಕೂಡ ಬಿಬಿಎಂಪಿ ವ್ಯಾಪ್ತಿ ಬರೋದೇ ನೈಸ್ ರೋಡ್ವರೆಗೂ ಕೂಡ. ಸೊ ಹಾಗಾಗಿ ಅಲ್ಲಿವರೆಗೂ ಎಷ್ಟು ಸಮಯಾವಕಾಶ ಬೇಕಾಗುತ್ತೆ ಅನ್ನುವಂಥ ಲೆಕ್ಕಾಚಾರಗಳು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸ್ಟೇಜ್ ವೈಸ್ ಸ್ಟೇಜನ್ನು ನೋಡೋಣ. ಯಶವಂತಪುರ BMTC ಬಸ್ ಸ್ಟಾಪ್ ಟು ಯಶವಂತಪುರ ಸ್ಕೈ ವಾಕ್ನಿಂದ ಹಿಡ್ಕೊಂಡು ಅಂತರ 1 ಕಿಲೋಮೀಟ್ರಿಗೆ 200 ಮೀಟರ್ ಕಡಿಮೆ ಇದೆ. ಟ್ರಾಫಿಕ್ ಇದ್ದರೆ 197 ಸೆಕೆಂಡ್ ಬೇಕಾಗುತ್ತೆ. ಟ್ರಾಫಿಕ್ ಇಲ್ಲದಿದ್ದರೆ 117 ಸೆಕೆಂಡ್ ಬೇಕಾಗುತ್ತೆ ಅನ್ನುವಂಥದ್ದು. ಸೊ ಅಲ್ಲಿ ತಡ ಆಗ್ತಾ ಇರೋದು 80 ಸೆಕೆಂಡ್ ಅನ್ನುವಂತಹ ಲೆಕ್ಕಕ್ಕೆ ಬಂದಿದೆ. ಜಸ್ಟ್ ವಿಚಾರ ಮಾಡ್ಕೊಳ್ಳಿ, ನಾವು ಎಲ್ಲೆಲ್ಲಿಗೆ ಬಂದು ತಲುಪಿದ್ದೀವಿ. ಸೆಕೆಂಡ್ಸ್ಗಳ ಲೆಕ್ಕಕ್ಕೆ ಈಗ ಬಂದು ತಲುಪಿದ್ದೀವಿ. ಅಷ್ಟು ಫಾಸ್ಟಾಗಿ ಪ್ರಪಂಚ ಮುಂದೆ ಹೋಗ್ತಾ ಇದೆ. ಓಕೆ, ಇನ್ನು ಮುಂದೆ ಬರೋದಾದರೆ ಯಶವಂತಪುರ ಸ್ಕೈ ವಾಕ್ ಟು MEI ಜಂಕ್ಷನ್ವರೆಗೂ ಕೂಡ ಅಲ್ಲಿ ಎಷ್ಟಿದೆ ಅಂತರ? 1 ಕಿಲೋಮೀಟರ್ ಮೇಲೆ 200 ಮೀಟರ್ ಇದೆ. ಟ್ರಾಫಿಕ್ ಇದ್ದರೆ 287 ಸೆಕೆಂಡ್ ಬೇಕಾಗುತ್ತೆ. ಟ್ರಾಫಿಕ್ ಇಲ್ಲದೇ ಇದ್ದರೆ 224 ಸೆಕೆಂಡ್ಗಳು ಬೇಕಾಗುತ್ತೆ. ಅಲ್ಲಿ ಲೇಟ್ ಆಗ್ತಾ ಇರೋದು ಒಂದು ನಿಮಿಷ. 63 ಸೆಕೆಂಡ್ ಅಂತಂದರೆ 1 ನಿಮಿಷದ ಮೇಲೆ 3 ಸೆಕೆಂಡು. ಸೊ ಅಲ್ಲಿ ತಡ ಆಗ್ತಾ ಇದೆ. ಲೆಕ್ಕಾಚಾರ ಹಾಕ್ಕೊಳ್ಳಿ, 1 ನಿಮಿಷ ತಡ ಆಗ್ತಾ ಇದೆ ಅಂತ. ಅದಾದ ನಂತರ MEI ಜಂಕ್ಷನ್ನಿಂದ ಗೊರಗುಂಟೆ ಪಾಳ್ಯದವರೆಗೂ ಕೂಡ ಲೆಕ್ಕ ಇಟ್ಕೊಳ್ಳೋದು ಒಂದು ಅರ್ಧ ಕಿಲೋಮೀಟರ್ ಇದೆ. 600 ಮೀಟರ್ವರೆಗೂ ಟ್ರಾಫಿಕ್ ಇದ್ದರೆ 128 ಸೆಕೆಂಡು. ಟ್ರಾಫಿಕ್ ಇಲ್ಲದೇ ಇದ್ದರೆ 107 ಸೆಕೆಂಡಿಗೆ ಹೋಗ್ಬೋದು. ಅಲ್ಲೊಂದು 21 ಸೆಕೆಂಡ್ ಇದೆ. ಒಂದು ಅರ್ಧ ನಿಮಿಷಕ್ಕಿಂತಲೂ ಸ್ವಲ್ಪ ಕಡಿಮೆ. ಇಷ್ಟು ಅಲ್ಲಿ ಆಗ್ತಾ ಇರೋದು. ಇಲ್ಲಿ ದೊಡ್ಡ ಮಟ್ಟದಲ್ಲಿ ವ್ಯತ್ಯಾಸ ಕಾಣಿಸ್ತಾ ಇಲ್ಲ. ಬಟ್ ಮುಂದೆ ಹೋದಂಗೆ ಗೊರಗುಂಟೆ ಪಾಳ್ಯದಿಂದ ಇದೆಯಲ್ಲ, ಅಲ್ಲಿ ನೋಡೋಣ. ಸೊ ಗೊರಗುಂಟೆ ಪಾಳ್ಯ ಟು ORR ಜಂಕ್ಷನ್ವರೆಗೂ ಕೂಡ ಒಂದು ಅರ್ಧ ಕಿಲೋಮೀಟ್ರ್ ಮುಂದೆ ಇದೆ. 500 ಮೀಟ್ರು. ಟ್ರಾಫಿಕ್ ಇದ್ದರೆ 120 ಸೆಕೆಂಡ್ ಬೇಕಾಗುತ್ತೆ. ಟ್ರಾಫಿಕ್ ಇಲ್ಲದೆ ಇದ್ದರೆ 69 ಸೆಕೆಂಡಿಗೆ ಹೋಗಬೇಕಾಗುತ್ತೆ. 51 ಸೆಕೆಂಡಲ್ಲಿ ತಡ ಆಗ್ತಾ ಇರೋದು. ಅಂದರೆ ಆಲ್ಮೋಸ್ಟ್ ಅಲ್ಲಿ 1 ನಿಮಿಷ ತಡ ಆಗ್ತಾ ಇದೆ ಅಂತ ಲೆಕ್ಕಾಚಾರ. ಇನ್ನು SRS ಜಂಕ್ಷನ್ ಟು ಪಿಣ್ಯ ಜಂಕ್ಷನ್ ಪಿಲ್ಲರ್ವರೆಗೂ ಕೂಡ ನೋಡೋದಾದರೆ 1 ಕಿಲೋಮೀಟರ್ ಅಂತರ ಇದೆ. ಟ್ರಾಫಿಕ್ ಇದ್ದರೆ 112 ಸೆಕೆಂಡ್ ಬೇಕಾಗುತ್ತೆ. ಟ್ರಾಫಿಕ್ ಇಲ್ಲದೆ ಇದ್ದರೆ 96 ಸೆಕೆಂಡ್ ಬೇಕಾಗುತ್ತೆ. ಒಂದು 16 ಸೆಕೆಂಡಲ್ಲಿ ತಡ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. 16 ಸೆಕೆಂಡು. ಪಿಣ್ಯ ಜಂಕ್ಷನ್ನಿಂದ ಜಾಲಹಳ್ಳಿವರೆಗೂ ಹೋಗೋಕ್ಕೆ ಅರ್ಧ ಕಿಲೋಮೀಟರ್ ಇದೆ. ಟ್ರಾಫಿಕ್ ಇದ್ದರೆ 65 ಸೆಕೆಂಡು. ಟ್ರಾಫಿಕ್ ಇಲ್ಲದೆ ಇದ್ದರೆ 55 ಸೆಕೆಂಡು. 10 ಸೆಕೆಂಡ್ ಏನು ದೊಡ್ಡದಾಗಿ ಆಗೋದಿಲ್ಲ. ಸೊ ವ್ಯತ್ಯಾಸಗಳು ಇದು. ಬಟ್ ಟ್ರೈನ್ ಹತ್ತೋರಿಗೆ 10 ಸೆಕೆಂಡು ಭಾಳ ಇಂಪಾರ್ಟೆಂಟೆ. ಜಾಲಹಳ್ಳಿ ಟು ದಾಸರಹಳ್ಳಿ ಜಂಕ್ಷನ್ವರೆಗೂ ಕೂಡ ಅಂತರ 1 ಕಿಲೋಮೀಟ್ರಿಗೆ 200 ಮೀಟರ್ ಕಡಿಮೆ. ಸೊ ಟ್ರಾಫಿಕ್ ಇದ್ದರೆ 143 ಸೆಕೆಂಡ್ ಬೇಕಾಗುತ್ತೆ. ಟ್ರಾಫಿಕ್ ಇಲ್ಲದೆ ಇದ್ದರೆ 110 ಸೆಕೆಂಡ್ಗಳು ಬೇಕಾಗುತ್ತೆ. ತಡ ಆಗ್ತಾ ಇರೋದೆಷ್ಟು? ಒಂದು ಅರ್ಧ ನಿಮಿಷ ಅಲ್ಲಿ ತಡ ಆಗ್ತಾ ಇದೆ. ಜಾಲಹಳ್ಳಿಯಿಂದ ದಾಸರಹಳ್ಳಿ ಜಂಕ್ಷನ್ವರೆಗೂ ಕೂಡ. ದಾಸರಹಳ್ಳಿಯಿಂದ 8ನೇ ಮೈಲಿ. ಸೊ ಇನ್ನು ದಾಸರಹಳ್ಳಿಯಿಂದ 8ನೇ ಮೈಲಿ ಲೆಕ್ಕಾಚಾರ 600 ಮೀಟರ್ ಇದೆ. ಟ್ರಾಫಿಕ್ ಇದ್ದರೆ 88 ಸೆಕೆಂಡ್ ತೊಗೊಳುತ್ತೆ. ಟ್ರಾಫಿಕ್ ಇಲ್ಲದೆ ಇದ್ದರೆ 47 ಸೆಕೆಂಡ್ ತೊಗೊಳುತ್ತೆ. ತಡ ಆಗ್ತಾ ಇರೋದು 41 ಸೆಕೆಂಡ್. ಅಂದರೆ 1 to ಡಬಲ್. ಟ್ರಾಫಿಕ್ ಇದ್ದಾಗ ಡಬಲ್ ಆಗುತ್ತೆ ಟೈಮು ಅಂತ ಹೇಳಿ. 8ನೇ ಮೈಲಿಯಿಂದ ನೈಸ್ ರೋಡ್ ಅಂದರೆ BBMP ವ್ಯಾಪ್ತಿ ಬರೋದು ನೈಸ್ ರೋಡ್ವರೆಗೂ. ಅಲ್ಲಿಗೆ 4 ಕಿಲೋಮೀಟರ್ ಇದ್ದರೆ ಟ್ರಾಫಿಕ್ ಇದ್ದರೆ 312 ಸೆಕೆಂಡ್ ತೊಗೊಳುತ್ತೆ. ಟ್ರಾಫಿಕ್ ಇಲ್ಲದೆ ಇದ್ದರೆ 290 ಸೆಕೆಂಡಿಗೆ ಹೋಗುತ್ತೆ. 22 ಸೆಕೆಂಡಲ್ಲಿ ತಡ ಆಗ್ತಾ ಇದೆ ಅನ್ನುವಂತಹ ಲೆಕ್ಕಾಚಾರಗಳನ್ನು ಈಗ ಹಾಕ್ಕೊಂಡಿದ್ದಾರೆ. ಒಟ್ಟಾರೆ ಈ ಎಲ್ಲ ಅಂಶಗಳನ್ನು ನೋಡೋದಾದರೆ ಎಷ್ಟು ತಡ ಆಗ್ತಾ ಇದೆ ಲೆಕ್ಕಾಚಾರ ನಿಮಗೆ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ ಇದರಲ್ಲಿ. ನನ್ನ ಸಹೋದ್ಯೋಗಿ ಈಗ ಲೋಕೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಲೋಕೇಶ್, ಈ ಲೆಕ್ಕಾಚಾರಗಳನ್ನು ಹಾಕ್ಕೊಂಡು ಈಗ BBMP ಏನು ಮಾಡಬೇಕು ಅಂತ ಹೊರಟಿದೆ ಅಂತ. ಓಕೆ, ಮತ್ತೆ ಸಂಪರ್ಕಿಸುವಂಥ ಪ್ರಯತ್ನವನ್ನು ಮಾಡೋಣ. ಇಲ್ಲಿ ಲೆಕ್ಕಾಚಾರಗಳನ್ನು ಹಾಕ್ಕೊಳ್ಳೋದಾದರೆ ನಿಮಗೆ 80 ಸೆಕೆಂಡು, 63 ಸೆಕೆಂಡು
ಓಕೆ, ನನ್ನ ಸಹೋದ್ಯೋಗಿ ಲೋಕೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಲೋಕೇಶ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಅರುಣ್ ಖಂಡಿತ ಕೇಳಿಸ್ತೀವಿ. ಈ ಎಲ್ಲ ಲೆಕ್ಕಾಚಾರ ಹಾಕೊಂಡ ನಂತರ ಈಗ ಬಿಬಿಎಂಪಿ ಏನ್ ಮಾಡಬೇಕು ಅಂತ ಹೊರಟಿದೆಯಂತ? ಅರುಣ್, ಈಗ ಬಿಬಿಎಂಪಿ ಟ್ರಾಫಿಕ್ ಮತ್ತೆ ಡಿಲೇ ಮತ್ತೆ ಎಲ್ಲೆಲ್ಲಿ ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ ಅಂತೇಳಿ ಸರ್ವೆಯನ್ನ ಮಾಡ್ತಾ ಇದೆ. ಅದಕ್ಕೊಂದು ಕಾರ್ಯಸಿದ್ಧತಾ ವರದಿಯನ್ನ ಮಾಡ್ತಾ ಇರುವಂತದ್ದು. ಶಾಶ್ವತವಾಗಿ ಪರಿಹಾರವನ್ನ ಕಂಡುಕೊಳ್ಬೇಕು ಅಂತೇಳಿ ಈ ರೀತಿಯಾದಂತಹ ಸರ್ವೆಗಳನ್ನ ಮಾಡ್ತಾ ಇದೆ. ಪ್ರಮುಖವಾಗಿ ಈ ತುಮಕೂರು ಬೆಂಗಳೂರು ಹೆದ್ದಾರಿಯಲ್ಲಿ ಆಗ್ತಾ ಇರ್ತಕ್ಕಂಥ ಟ್ರಾಫಿಕ್ ಸಮಸ್ಯೆ ನಿವಾರಣೆಗೆ ಕಾರಿಡಾರ್ಗಳನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದೆ. ಎಂಇಐ ಜಂಕ್ಷನ್ ಬಳಿ ಕಾರಿಡಾರ್ ಅನ್ನ ನಿರ್ಮಾಣ ಮಾಡುವಂತದ್ದು, ಗರುಗುಂಟೆಪಾಳ್ಯ ಜಂಕ್ಷನ್ ಬಳಿ ಅಂಡರ್ ಪಾಸ್ ಅನ್ನ ಮಾಡುವಂತದ್ದು, ಈ ರೀತಿಯಾದಂತಹ ಪ್ಲಾನ್ಗಳಿಗೆ ಮುಂದಾಗ್ತಾ ಇರುವಂತದ್ದು. ಬರೀ ನಾವು ತೋರಿಸಿರುವಂತದ್ದು ಒಂದು ಸ್ಯಾಂಪಲ್ ಅಷ್ಟೇ. ಬೆಂಗಳೂರಿನ ಎಲ್ಲಾ ಕಡೆಗಳಲ್ಲೂ ಕೂಡ ಬಿಬಿಎಂಪಿ ಈ ರೀತಿಯಾದ ಒಂದು ಸರ್ವೆನ ಮಾಡಿರುವಂತದ್ದು. ಪ್ರಮುಖವಾಗಿ ಓಲ್ಡ್ ಮದ್ರಾಸ್ ರಸ್ತೆ ಮಾಡಿದೆ, ಏರ್ಪೋರ್ಟ್ ರಸ್ತೆಯನ್ನು ಕೂಡ ಮಾಡಿದೆ, ಬನಶಂಕರಿ ರಸ್ತೆ, ಆ ಭಾಗದಲ್ಲಿ ಆಗ್ತಕ್ಕಂತ ಎಲ್ಲೆಲ್ಲಿ ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ ಅಲ್ಲಿ ಸುಮಾರು 16 ಫ್ಲೈಓವರ್ ಗಳನ್ನ, ಅಂಡರ್ ಪಾಸ್ ಗಳನ್ನ, ಕಾರಿಡಾರ್ ಗಳನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು. ಆಗ್ತಕ್ಕಂತ ಸಮಸ್ಯೆ ಏನು, ಎಷ್ಟು ಡಿಲೇ ಆಗ್ತಾ ಇದೆ, ಯಾಕೆ ಡಿಲೇ ಆಗ್ತಾ ಇದೆ, ಪೀಕ್ ಅವರ್ಸ್ ಅಲ್ಲಿ ಎಷ್ಟು ಸಮಯ ತೆಗೆದುಕೊಳ್ತಾ ಇದೆ, ಇದಕ್ಕೆ ಸಂಜೆ ಸಮಯದ ಪೀಕ್ ಅವರ್ಸ್ ಅಲ್ಲಿ ಎಷ್ಟು ಸಮಯ ತೆಗೆದುಕೊಳ್ತಾ ಇದೆ, ಇದ್ರ ಬಗ್ಗೆ ಎಲ್ಲವನ್ನು ಕೂಡ ಸ್ಟಡಿಯನ್ನ ಮಾಡಿ ಒಂದು ಕಾರ್ಯಸಿದ್ಧತಾ ವರದಿಯನ್ನ ಸಿದ್ಧಪಡಿಸಿರುವಂತದ್ದು. ಸುಮಾರು 15,000 ಕೋಟಿ ವೆಚ್ಚದಲ್ಲಿ ಬೆಂಗಳೂರಿನ ಎಲ್ಲಾ ಕಡೆಗಳಲ್ಲೂ ಕೂಡ ಟ್ರಾಫಿಕ್ ನಿವಾರಣೆಗೆ ಅಂತೇಳಿ ಹೊಸ ಕಾರಿಡಾರ್ ಗಳನ್ನ ನಿರ್ಮಾಣ ಮಾಡುವಂತದ್ದು, ಸ್ಕೈವಾಕ್ಗಳನ್ನ ನಿರ್ಮಾಣ ಮಾಡುವಂತ ಪ್ಲಾನ್ಗೆ ಮುಂದಾಗ್ತಾ ಇದೆ. ಈ ಬೆಂಗಳೂರು ತುಮಕೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆಗ್ತಾ ಇರ್ತಕ್ಕಂತ ಟ್ರಾಫಿಕ್ ಸಮಸ್ಯೆಗೆ ಒಂದಷ್ಟು ಕಾರಿಡಾರ್ ಗಳನ್ನ ನಿರ್ಮಾಣ ಮಾಡಬೇಕು ಅನ್ನುವಂತ ಪ್ಲಾನ್ ನಲ್ಲಿ ಬಿಬಿಎಂಪಿ ಇರುವಂತದ್ದು. ಅರುಣ್, ಇವೆಲ್ಲ ಮಾಹಿತಿಗೆ ಧನ್ಯವಾದಗಳು ಲೋಕೇಶ್. ಬಟ್ ಬಿಬಿಎಂಪಿ ಮಾಡಿರೋದು ಬರೀ 5 ನಿಮಿಷ ಅಷ್ಟೇ ತಡ ಅಂತ ತೋರಿಸ್ತಾ ಇದ್ದಾರೆ. ವೆರಿ ರಾಂಗ್ ಇದು.